ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇದೀಗ ರಾಜ್ಯದಲ್ಲಿ ಎಲ್ಲ ಯೋಜನೆಗಳ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಅಂತ ಹೇಳಿದರೆ ತಪ್ಪಲ್ಲ. ಯಾಕಂತ ಹೇಳಿದರೆ ಮುಖ್ಯವಾಗಿ ಈ ವಾರದಲ್ಲಿ ಎಲ್ಲ ರೀತಿಯ ಯೋಜನೆಗಳ ಹಣ ಒಟ್ಟಿಗೆ ಬರುವಂಥ ಸಂಭವ ಇದೆ. ಅಂದರೆ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ 2,000 ರೂಪಾಯಿ ಹಣ ಇರ್ಬೋದು, ಮತ್ತು ಬರ ಪರಿಹಾರ ಹಣ 3,000 ರೂಪಾಯಿ, ಜೊತೆಗೆ ಮುಖ್ಯವಾಗಿ PM ಕಿಸಾನ್ ಯೋಜನೆಯ 2,000 ರೂಪಾಯಿ ಹಣ ಒಟ್ಟಿಗೆ ಬರುತ್ತೆ. ಒಟ್ಟಿಗೆ ಬಂದರೆ ನಿಮಗೆ ಈ ವಾರದಲ್ಲಿ 7,000 ರೂಪಾಯಿ ಹಣ ಒಟ್ಟಿಗೆ ಬಂದಾಗುತ್ತೆ. ಜೊತೆಗೆ ಅಕ್ಕಿ ಹಣ ಕೂಡ ಮೇ ತಿಂಗಳ ಅಕ್ಕಿ ಹಣ ಕೂಡ ಈಗ ಬಿಡುಗಡೆ ಆಗ್ತಿದೆ. ಅದು ಸೇರಿದರೆ ಒಟ್ಟು ನಿಮಗೆ 4 ಯೋಜನೆಗಳ ಹಣ ಈ ವಾರದಲ್ಲಿ ಒಟ್ಟಿಗೆ ಬರುತ್ತೆ. ಹಾಗಾಗಿ ಇದರಲ್ಲಿ ಯಾವುದು ಯಾವಾಗ ಬರುತ್ತೆ ನಿಮಗೆ ಡೀಟೇಲ್ ಆದ ಮಾಹಿತಿ ಅಂತ ತಿಳಿಸ್ಕೊಡ್ತೀನಿ. ಯಾವ ಹಣ ಬರೋದು ಡಿಲೇ ಆಗ್ಬೋದು, ಯಾವುದು ಕನ್ಫರ್ಮ್ ಆಗಿ ಇದೇ ವಾರದಲ್ಲಿ ಬರುತ್ತೆ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಒಟ್ಟಿನಲ್ಲಿ ಹೇಳಬೇಕಂತ ಹೇಳಿದ್ರೆ ರಾಜ್ಯದ ಜನತೆಗೆ ಈ ವಾರದಲ್ಲಿ ಒಂದು ದೊಡ್ಡ ಮೊತ್ತದ ಹಣ ಅವರ ಬ್ಯಾಂಕ್ ಖಾತೆಗೆ ಬಂದು ಸೇರಲಿದೆ ಅಂತ ಹೇಳ್ಬೋದು. ಹಾಗಾಗಿ ಇದ್ರ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ಬರು ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದರೆ ನಿಮಗೆ ಮಾಹಿತಿ ಮಿಸ್ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೊನೆ ತನಕ ನೀವು ನೋಡಬೇಕಾಗುತ್ತೆ. ಅದ್ರ ಜೊತೆಗೆ ಒಂದು ವಿಡಿಯೋವನ್ನು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಲೈಕ್ ಮಾಡಿದರೆ ಹೆಚ್ಚಿನ ವಿಡಿಯೋ ಮಾಡೋಕ್ಕೆ ನಮಗೂ ಒಂದು ಖುಷಿ ಆಗುತ್ತೆ. ಜೊತೆಗೆ ನಾವು ಮಾಡ್ತಿರುವಂಥ ವಿಡಿಯೋ ನಿಮಗೆ ಯೂಸ್ಫುಲ್ ಆಗ್ತಿದೆ ಅಂತ ನಮಗೂ ಅನಿಸುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ. ಅದೇ ರೀತಿಯಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ನೀವು ಯಾವ ಜಿಲ್ಲೆಯಿಂದ ವಿಡಿಯೋ ನೋಡ್ತಿದ್ದೀರಾ ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಿಮ್ಮ ಜಿಲ್ಲೆ ಹೆಸರನ್ನ ಕಮೆಂಟ್ ಮಾಡಿ. ಅದೇ ರೀತಿಯಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದ್ದರೆ ಎಸ್ ಅಂತ ಕಮೆಂಟ್ ಮಾಡಿ, ಇಲ್ಲಾಂದರೆ ನೋ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಇದೀಗ ಈ ವಾರದಲ್ಲಿ ಅಂದರೆ ಇಷ್ಟು ದಿನ ಕಾಯ್ತಾ ಇದ್ರು. ಸೊ ಗೃಹಲಕ್ಷ್ಮಿ ಹಣ 11ನೇ ಕಂತಿನ ಹಣ ಯಾಕೆ ಬಂದಿಲ್ಲ ಅಂತ ಕೇಳ್ತಿದ್ರು. ಅದೇ ರೀತಿಯಲ್ಲಿ ಬರ ಪರಿಹಾರ ಹಣ ಬಂದಿಲ್ಲ, ಎಲ್ಲರಿಗೂ ಬಂದಿದೆ ಬಟ್ ನಮಗೆ ಬಂದಿಲ್ಲ ಯಾಕೆ ಅಂತ ಕೇಳ್ತಿದ್ರು. ಅದರ ಜೊತೆಗೆ PM ಕಿಸಾನ್ ಯೋಜನೆ 2,000 ರೂಪಾಯಿ ಅಂತೂ ಕನ್ಫರ್ಮ್ ಆಗಿ ಬರುತ್ತೆ. ಅದರಲ್ಲಿ ನಿಮಗೆ ಯಾವುದೇ ರೀತಿಯಲ್ಲಿ ಪ್ರಶ್ನೆ ಇಲ್ಲ, ಡೌಟ್ಸ್ ಬೇಡ. ಅದೇ ರೀತಿಯಲ್ಲಿ ಅಕ್ಕಿ ಹಣ ಕೂಡ ಬಿಡುಗಡೆ ಆಗ್ತಿದೆ. ಮೇ ತಿಂಗಳ ಅಕ್ಕಿ ಹಣ ಈಗ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಗೂ ಬಿಡುಗಡೆ ಆಗ್ತಿದೆ. ಹಾಗಾಗಿ ಅಕ್ಕಿ ಹಣ ಕೂಡ ಬರ್ತಾ ಇದೆ. ಇದರ ಜೊತೆಗೆ ನಿಮಗೆ ಇಲ್ಲಿ ಡೌಟ್ ಇರುವಂಥದ್ದು ಗೃಹಲಕ್ಷ್ಮಿ ಹಣ ಯಾಕೆ ಡಿಲೇ ಆಗ್ತಿದೆ. ನಿಮಗೆ ಗೊತ್ತಿದ್ದಾಗೇ ಜೂನ್ ತಿಂಗಳಲ್ಲಿ ಮಿಡ್ಲಲ್ಲೇ ಬರಬೇಕಾಗಿತ್ತು, ಬಟ್ ಇನ್ನೂ ಕೂಡ ಬಂದಿಲ್ಲ. ಸೊ ಇದೊಂದು ಪ್ರಾಬ್ಲಮ್ಮು ರಾಜ್ಯ ಸರ್ಕಾರ ಹೇಳ್ತಿದೆ, ಆಹಾರ ಇಲಾಖೆ ಹೇಳ್ತಿದೆ, ಜೊತೆಗೆ ಸಚಿವರು ಕೂಡ ಹೇಳ್ತಿರುವಂಥದ್ದು ಸ್ಪೀಡಾಗಿ ಮಾಡ್ತಾಯಿದ್ದೀವಿ ಅಂತ. ಬಟ್ ಇನ್ನೂ ಕೂಡ ಯಾಕೆ ಎಲ್ಲರಿಗೂ ಬಂದಿಲ್ಲ, ಕೆಲವರಿಗೆ ಅಷ್ಟು ಬಂದಿದೆ ಜಿಲ್ಲಾವಾರು, ಕೆಲವರಿಗೆ ಬಂದಿದೆ. ಕಳೆದ ಒಂದು ವಾರದ ಹಿಂದೆಯೇ 10 ಜಿಲ್ಲೆಗಳಿಗೆ ಮೊದಲ ಹಂತದಲ್ಲಿ ಬಿಡುಗಡೆ ಮಾಡಿದ್ರು. ಬಟ್ ಅದರ ನಂತರ ಕೂಡ 2ನೇ ಹಂತದಲ್ಲಿ ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳಿದ್ರು ಕೂಡ ಎಲ್ಲರಿಗೂ ಕೂಡ ಜಮೆ ಆಗಿಲ್ಲ. ಕೆಲವರಿಗೆ ಮಧ್ಯೆ ಕೆಲವರಿಗೆ ಬಂದಿದೆ, ಬಟ್ ಎಲ್ಲರಿಗೂ ಬಂದಿಲ್ಲ 11ನೇ ಕಂತಿನ ಹಣ. ಇದ್ರ ಬಗ್ಗೆ ಎಲ್ಲರಿಗೊಂದು ಕ್ವಶನ್ ಇದೆ ಯಾಕೆ ಬಂದಿಲ್ಲ ಅಂತ. ಬಟ್ ಇದ್ರ ಬಗ್ಗೆ ಇವಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆ ನೀಡಿರುವಂಥದ್ದು. ಈಗ ಕೆಲವೊಂದು ದಾಖಲೆಗಳಿಂದ ತೊಂದರೆ ಜೊತೆಗೆ ತಾಂತ್ರಿಕ ತೊಂದರೆಯಿಂದ ಬಿಡುಗಡೆ ಆಗಿಲ್ಲ. ಕೆಲವೊಬ್ಬರಿಗೆ ರೇಷನ್ ಕಾರ್ಡು ವೆರಿಫೈ ಆಗ್ತಿದೆ, ಕೆಲವೊಬ್ಬರು ನಕಲಿ ದಾಖಲೆಗಳನ್ನು ಕೊಟ್ಟು BPL ರೇಷನ್ ಕಾರ್ಡ್ ಪಡ್ಕೊಂಡಿದ್ರು. ಸೊ ಅದು ಕೂಡ ವೆರಿಫೈ ಆಗ್ತಿದೆ, ಹೀಗಾಗಿ ಸ್ವಲ್ಪ ಡಿಲೇ ಆಗ್ತಿದೆ. ಜೊತೆಗೆ ಕೆಲವೊಬ್ಬರದ್ದು ದಾಖಲೆಗಳಲ್ಲಿ ಮಿಸ್ಟೇಕ್ ಇರುವಂಥದ್ದು, ಕೆಲವೊಬ್ಬರಿಗೆ ಏನಾಗಿದೆ ಅಂದರೆ ಬ್ಯಾಂಕ್ ಅಕೌಂಟ್ ಇನ್ಆಕ್ಟಿವ್ ಇರುವಂಥದ್ದು, ಇನ್ನು ಕೆಲವೊಬ್ಬರಿಗೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ತಿರುವಂಥದ್ದು. ಹೌದು, 10 ವರ್ಷದ ಹಳೆಯ ಆಧಾರ್ ಕಾರ್ಡ್ ಇದ್ದರೆ ಒಮ್ಮೆ ಅಪ್ಡೇಟ್ ಮಾಡ್ಕೊಳ್ಳಿ. ಸೊ ಒಂದು ವೇಳೆ ಆಧಾರ್ ಕಾರ್ಡ್ ನಿಮ್ಮದು ಹಳೆಯ ಆಧಾರ್ ಕಾರ್ಡ್ ಇದ್ದರೆ ಅಪ್ಡೇಟ್ ನೀವು ಮಾಡಿಲ್ಲ ಅಂತ ಹೇಳಿದ್ರೆ ನಿಮಗೆ ಈ ರೀತಿಯಂಥ ಸಮಸ್ಯೆ ಬರುತ್ತೆ. ಅದು ನಿಮಗೆ ಅಪ್ಡೇಟ್ ಮಾಡಿಲ್ಲ ಅಂದರೆ ಕೇವಲ ಗೃಹಲಕ್ಷ್ಮಿ 2,000 ರೂಪಾಯಿ ಹಣ ಕೂಡ ಅಷ್ಟೇ ಅಲ್ಲ, PM ಕಿಸಾನ್ ಹಣ ಇರ್ಬೋದು, ಬರಗಾಲ ಪರಿಹಾರ ಹಣ ಇರ್ಬೋದು, ಎಲ್ಲದೂ ಕೂಡ ನಿಮಗೆ ಎಫೆಕ್ಟ್ ಆಗುತ್ತೆ, ಹಣ ಸ್ಟಾಪ್ ಆಗ್ಬೋದು. ಹಾಗಾಗಿ ಮೊದಲೇದಾಗಿ ನೀವು ಮಾಡಬೇಕಾಗಿರುವಂಥದ್ದು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಈ ವಾರದಲ್ಲಿ ನಿಮಗೆ ಯಾವುದೆಲ್ಲ ಹಣ ಬರುತ್ತೆ ಅಂತ ಹೇಳಿದ್ರೆ ಅಕ್ಕಿ ಹಣ, ಮೇ ತಿಂಗಳ ಅಕ್ಕಿ ಹಣ ರಿಲೀಸ್ ಆಗ್ತಿದೆ. ಈ ವಾರದಲ್ಲಿ ಖಂಡಿತವಾಗಿ ಬರುತ್ತೆ, ನಿಮಗೆ ಯಾವುದೇ ರೀತಿಯಲ್ಲಿ ಡೌಟ್ ಇಲ್ಲ. ಈಗಾಗಲೇ ಕಳೆದ ವಿಡಿಯೋದಲ್ಲಿ ಕೂಡ ತುಂಬ ಮಂದಿ ಕಮೆಂಟ್ ಕೂಡ ಮಾಡಿದ್ರಿ ಅಕ್ಕಿ ಹಣ ಬರ್ತಾಯಿದೆ ಅಂತ. ಹಾಗಾಗಿ ನಿಮಗೆ ಬರುತ್ತೆ, ನಿಮಗೆ ಯಾವುದೇ ರೀತಿಯಲ್ಲಿ ಪ್ರಾಬ್ಲಮ್ ಇಲ್ಲ. ಇನ್ನು ಗೃಹಲಕ್ಷ್ಮಿ ಹಣದ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ನಿಮಗೆ ಕಳೆದ ವಾರದಿಂದ ಬಿಡುಗಡೆ ಆಗ್ತಿದೆ, ಬಟ್ ಎಲ್ಲರಿಗೂ ಕೂಡ ಬಿಡುಗಡೆ ಆಗ್ತಾ ಇಲ್ಲ. ಸೊ ಕೆಲವೊಂದು ತಾಂತ್ರಿಕ ದೋಷದಿಂದ ಇರ್ಬೋದು, ದಾಖಲೆಗಳಲ್ಲಿ ದೋಷ ಇರ್ಬೋದು, ಆಧಾರ್ ಕಾರ್ಡ್ ಅಪ್ಡೇಟ್ ಸಮಸ್ಯೆ ಇರ್ಬೋದು, ಅಥವಾ ಕೆಲವೊಂದು ನೇಮ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರ್ಬೋದು, ಏನೇ ಇರ್ಬೋದು. ಬಟ್ ಇಲ್ಲಿ ಡಿಲೇ ಆಗ್ತಿರುವಂಥದ್ದು ನಿಜ. ಬಟ್ ನೀವು ಇಲ್ಲಿ ಸಚಿವರು ಹೇಳಿರೋ ಪ್ರಕಾರ ನೀವು ಯಾರು ಚಿಂತೆ ಮಾಡೋಂತಾಗತ್ತಿಲ್ಲ, ಎಲ್ಲ ಫಲಾನುಭವಿಗಳಿಗೆ ನಾವು ಅಪ್ಡೇಟ್ ಮಾಡ್ತೀವಿ, ಹಣವನ್ನು ರಿಲೀಸ್ ಮಾಡ್ತೀವಿ. ಹಾಗಾಗಿ ಸ್ವಲ್ಪ ದಿನ ಡಿಲೇ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಹಾಗಾಗಿ ಈ ವಾರದಲ್ಲಿ ಯಾರಿಗೆಲ್ಲ ಗೃಹಲಕ್ಷ್ಮಿ ಹಣ ಬಂದಿಲ್ಲ, ಸೊ ಈಗಾಗಲೇ ಒಂದು 50% ಬಂದಿದೆ, ಇನ್ನು 50% ಪೆಂಡಿಂಗ್ ಇದೆ 11ನೇ ಕಂತಿನ ಹಣ. ಸೊ ಈ ವಾರದಲ್ಲಿ ನೀವು ನಿರೀಕ್ಷೆ ಮಾಡ್ಬೋದು ಗೃಹಲಕ್ಷ್ಮಿ ಯೋಜನೆ ಹಣ. ಅದೇ ರೀತಿಯಲ್ಲಿ PM ಕಿಸಾನ್ ಯೋಜನೆ ಹಣ ನಿಮಗೆ ಗೊತ್ತಿದ್ದಾಗೇ ಒಂದು ಆಲ್ಮೋಸ್ಟ್ ಆಗಿ ಈಗ ಎಲ್ಲ ಜಿಲ್ಲೆಗೆ ರಿಲೀಸ್ ಆಗಿದೆ. 70% ರೈತರಿಗೆ ಇವಾಗ ಬಿಡುಗಡೆ ಆಗಿರುವಂಥದ್ದು. ಸೊ ರಿಮೈನಿಂಗ್ ಇದ್ದವರಿಗೆ ಇದೇ ವಾರದಲ್ಲಿ ರಿಲೀಸ್ ಆಗುತ್ತೆ. ಹಾಗಾಗಿ ಒಂದು 4-5 ದಿನಗಳಲ್ಲಿ ನಿಮಗೆ PM ಕಿಸಾನ್ನ 2,000 ಹಣ ರಿಲೀಸ್ ಆಗುತ್ತೆ. ಹಾಗಾಗಿ ಅದ್ರ ಬಗ್ಗೆ ಚಿಂತೆ ಮಾಡೋಂತಾಗುತ್ತಿಲ್ಲ. ಅಕ್ಕಿ ಹಣ ಅಂತೂ ಖಂಡಿತವಾಗಿ ಇವಾಗಲೇ ಆಲ್ಮೋಸ್ಟ್ ಆಗಿ ಎಲ್ಲರಿಗೆ ಬಂದಿದೆ. ನೀವು ಒಂದು ವೇಳೆ ಬ್ಯಾಂಕಿಂದ ನಿಮಗೆ ಮೆಸೇಜ್ ಬಂದಿಲ್ಲ ಅಂದರೆ ನೀವು DBT ಸ್ಟೇಟಸನ್ನು ನೀವು ಚೆಕ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ DBT ಕರ್ನಾಟಕ ಅಪ್ಲಿಕೇಶನಲ್ಲಿ ಕೂಡ ಚೆಕ್ ಮಾಡ್ಬೋದು. ಅಪ್ಲಿಕೇಶನ್ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿದರೆ ನಿಮಗೆ ಅಲ್ಲಿ ನೀವು ಕೇವಲ ಗೃಹಲಕ್ಷ್ಮಿ ಅನ್ನೋ ಬಗ್ಗೆ ಎಲ್ಲ ಯೋಜನೆಗಳ ಹಣ ನಿಮಗೆ ಎಷ್ಟು ಬಂದಿದೆ ನೀವು ಚೆಕ್ ಮಾಡ್ಬೋದು. ಪ್ಲೇಸ್ಟೋರಿಗೆ ಹೋಗಿ DBT ಕರ್ನಾಟಕ ಎನ್ನುವ ಒಂದು ಅಪ್ಲಿಕೇಶನ್ ಸರ್ಚ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಕಂಪ್ಲೀಟಾಗಿ ಮಾಹಿತಿ
ಸಿಗುತ್ತೆ ನಿಮಗೆ. ಅಂದರೆ ಗೃಹಲಕ್ಷ್ಮಿ ಯೋಜನೆ ಜೊತೆಗೆ ಅನ್ನಭಾಗ್ಯ ಯೋಜನೆ ಎಷ್ಟು ನಿಮಗೆ ಹಣ ಯಾವ ಡೇಟ್ಗೆ ರಿಲೀಸ್ ಆಗಿದೆ ಎಲ್ಲದನ್ನು ನೀವು ಅಲ್ಲಿ ಚೆಕ್ ಮಾಡ್ಬೋದು ಸ್ನೇಹಿತರೆ. ಇದಿಷ್ಟು. ಇದ್ರ ಜೊತೆಗೆ ಬರಗಾಲ ಪರಿಹಾರ ಹಣ ಇದು ದೊಡ್ಡ ಸಮಸ್ಯೆ ಅಂತ ಹೇಳ್ಬೋದು. ಯಾಕಂದರೆ ರೈತರು ಎಲ್ಲ ಅಪ್ಡೇಟ್ ಮಾಡಬೇಕು, KYC ಅಪ್ಡೇಟ್ ಮಾಡಬೇಕು, ಫುಡ್ ಸೈಡಿ ಮಾಡಬೇಕು, ಏನೆಲ್ಲ ರಾಜ್ಯ ಸರ್ಕಾರ ಹೇಳ್ತು, ರೈತರದ್ದು ಎಲ್ಲದು ಮಾಡಿದ್ರು ಕೂಡ ಇನ್ನೂ ಕೂಡ ಪೆಂಡಿಂಗ್ ಇದೆ. ರಾಜ್ಯ ಸರ್ಕಾರ ಹೇಳ್ತಾ ಇದೆ ಬರ ಪರಿಹಾರ ಹಣ 3,000 ರೂಪಾಯಿ ಜಮೆ ಮಾಡಿದ್ವಿ ಅಂತ. ಬಟ್ ಇನ್ನೂ ಕೂಡ ಹಲವರಿಗೆ ಬಂದಿಲ್ಲ, ಕೆಲವರಿಗೆ ಬಂದಿದೆ. ನಾನು ಯಾಕಂದರೆ ನಮ್ಮ ಲಾಸ್ಟ್ ವೀಡಿಯೋದಲ್ಲಿ ತುಂಬ ಮಂದಿ ಕಮೆಂಟ್ ಕೂಡ ಮಾಡಿದರು, ಬರ ಪರಿಹಾರ ಹಣ ಬಂದಿದೆ 3,000 ಬಂದಿದೆ ಅಂತ ತುಂಬ ಮಂದಿ ಕಮೆಂಟ್ ಕೂಡ ಮಾಡಿದರು. ಹಾಗಾಗಿ ಬಂದಿದೆ ಅಂತ ನಾವು ಅಂದ್ಕೋಬೋದು, ಕೆಲವರಿಗೆ ಬಂದಿದೆ. ಬಟ್ ಇನ್ನು ಕೆಲವರಿಗೆ ಹಲವರಿಗೆ ತುಂಬ ಮಂದಿಗೆ ರೈತರಿಗೆ ಬಂದಿಲ್ಲ. ಸೊ ಫುಡ್ ಸೈಡಿ ಮಾಡಬೇಕು, ಅದು ಮಾಡಬೇಕು, ಅಪ್ಡೇಟ್ ಮಾಡಬೇಕು, ಆಧಾರ್ ಅಪ್ಡೇಟ್ ಮಾಡಬೇಕು, KYC ಅಪ್ಡೇಟ್ ಮಾಡಬೇಕು, ಈ ರೀತಿಯಾಗಿ ಹಲವಾರು ನಿಯಮ ಹೇಳ್ತಿತ್ತು ರಾಜ್ಯ ಸರ್ಕಾರ. ಅದೆಲ್ಲ ಮಾಡಿದರೂ ಕೂಡ ಇನ್ನೂ ಕೂಡ ಬಂದಿಲ್ಲ. ಸೊ ಬರ ಪರಿಹಾರ ಹಣದ ಬಗ್ಗೆ ಗ್ಯಾರಂಟಿ ಹೇಳೋಕ್ಕಾಗಲ್ಲ. ಬರುತ್ತೆ, ಎಲ್ಲರಿಗೂ ರಿಲೀಸ್ ಮಾಡಿದ್ದೀವಿ, ಕೇಂದ್ರ ಸರ್ಕಾರದಿಂದ ಫಂಡ್ ಬಂದಿದೆ, ಹಾಗಾಗಿ ಎಲ್ಲರಿಗೂ ಅರ್ಹ ಫಲಾನುಭವಿಗಳಿಗೆ ರಿಲೀಸ್ ಮಾಡ್ತಿದ್ದೀವಿ ಅಂತ ರಾಜ್ಯ ಸರ್ಕಾರ ಹೇಳಿದೆ. ಆದರೂ ಕೂಡ ನೀವು ಇದ್ರ ಬಗ್ಗೆ ನೀವು ಕನ್ಫರ್ಮ್ ಆಗಿ ಡೇಟ್ ಹೇಳೋಕ್ಕಾಗಲ್ಲ, ನೀವು ಸ್ವಲ್ಪ ದಿವಸ ವೆಯ್ಟ್ ಮಾಡಬೇಕಾಗುತ್ತೆ. ಹಾಗಾಗಿ ಜೊತೆಗೆ ನಿಮಗೆ ಯಾವುದೇ ರೀತಿಯಲ್ಲಿ ನಿಮಗೆ ಫುಡ್ ಸೈಡ್ ಇರ್ಬೋದು, ಅಪ್ಡೇಟ್ ಇರ್ಬೋದು, ಆಧಾರ್ ಅಪ್ಡೇಟ್ ಇರ್ಬೋದು, ಅಥವಾ ಬ್ಯಾಂಕ್ ಅಕೌಂಟ್ ಇನ್ಆ್ಯಕ್ಟಿವ್ ಇದ್ದರೆ ಅದನ್ನೆಲ್ಲ ನೀವು ಚೆಕ್ ಮಾಡಬೇಕಾಗುತ್ತೆ ಒಮ್ಮೆ. ಇದನ್ನು ಮಾಡಿದರೆ ನೀವು ಸ್ವಲ್ಪ ದಿವಸ ವೆಯ್ಟ್ ಮಾಡಬೇಕಾಗುತ್ತೆ. ಅದೇ ರೀತಿಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬಂದುಬಿಟ್ಟು ನಿಮಗೆ ಇದೇ ವಾರದಲ್ಲಿ ರಿಲೀಸ್ ಆಗುತ್ತೆ ರಿಮೈನಿಂಗ್ ಇದ್ದವರಿಗೆ. ಜೊತೆಗೆ PM ಕಿಸಾನ್ ಹಣ ಕೂಡ ಬರುತ್ತೆ. PM ಕಿಸಾನ್ ಹಣ ಪಡಿಬೇಕಂದ್ರೆ ಇಂಪಾರ್ಟೆಂಟಾಗಿ KYC ಅಪ್ಡೇಟ್ ಮಾಡಬೇಕಂತ ಹೇಳಿದರು. ಅದನ್ನು ಕೂಡ ನೀವು ಮಾಡಿಲ್ಲ ಅಂದರೆ PM ಕಿಸಾನ್ ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ನೀವು ಮೊಬೈಲಲ್ಲಿ ಕೂಡ KYC ಅಪ್ಡೇಟ್ ಮಾಡ್ಬೋದು. ಅಪ್ಡೇಟ್ ಒಮ್ಮೆ ಮಾಡ್ಕೊಳ್ಳಿ. ಒಂದು ವೇಳೆ ನಿಮಗೆ ಅಪ್ಡೇಟ್ ಮಾಡಿಲ್ಲ ಅಂತ ಹೇಳಿದ್ರೆ ನಿಮಗೆ PM ಕಿಸಾನ್ ಹಣ ಕೂಡ ಜಮೆ ಆಗೋದಿಲ್ಲ. ಹಾಗಾಗಿ ಅಪ್ಡೇಟ್ ಮಾಡಿದರೆ ನಿಮಗೆ ಇದೆಲ್ಲವೂ ಕೂಡ ಹಣ ನಿಮಗೆ PM ಕಿಸಾನ್ನ 2,000 ರೂಪಾಯಿ ಹಣ, ಅನ್ನಭಾಗ್ಯ ಅಕ್ಕಿ ಹಣ, ಜೊತೆಗೆ ಗೃಹಲಕ್ಷ್ಮಿ 2,000 ರೂಪಾಯಿ ಹಣ ಸ್ವಲ್ಪ ಡಿಲೇ ಆಗ್ಬೋದು, ಬಟ್ ಬರುತ್ತೆ 100%. ಅದೇ ರೀತಿಯಾಗಿ ನಿಮಗೆ ಇನ್ನು ಬರ ಪರಿಹಾರ ಹಣ ಬಗ್ಗೆ ನಿಮ್ಗೆ ಗ್ಯಾರಂಟಿ ಹೇಳೋಕ್ಕಾಗಲ್ಲ. ಡಾಕ್ಯುಮೆಂಟ್ಸಲ್ಲಿ ಏನಾದರೂ ಸಬ್ಮಿಟ್ ಮಾಡೋದ್ರಲ್ಲಿ ಏನಾದರೂ ಎರರ್ ಇದ್ದರೆ ಮತ್ತೊಮ್ಮೆ ನೀವು ಚೆಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇದೇ ರೀತಿಯಾಗಿ ನಿಮಗೆ ಗೌರ್ಮೆಂಟ್ ಸ್ಕೀಮ್ನ ಯಾವುದೇ ಒಂದು ಅಪ್ಡೇಟ್ ಬಂದರೆ ನಿಮಗೆ ನಿರಂತರವಾಗಿ ಅಪ್ಡೇಟ್ ಮಾಡ್ತಿರ್ತೀವಿ. ಪ್ರತಿಯೊಬ್ಬರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಗೊತ್ತಿದ್ದಂಗೆ ನಾವು ಯಾವುದೇ ಒಂದು ಫೇಕ್ ಸುದ್ದಿ ಹಾಕಲ್ಲ, ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋವನ್ನು ಲೈಕ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ನೀವು ಯಾವ ಜಿಲ್ಲೆಯಿಂದ ವಿಡಿಯೋ ನೋಡ್ತಿದ್ರೆ ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಜೊತೆಗೆ ಈ 4 ಹಣದಲ್ಲಿ ಯಾವುದೆಲ್ಲ ಹಣ ನಿಮಗೆ ಬಂದಿದೆ ಅದನ್ನು ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಜೊತೆಗೆ ನಿಮ್ಮ